ಕೋಗಿಲು ವಿವಾದ ಬೆನ್ನಲ್ಲೇ ಧಾರವಾಡದಲ್ಲೂ ತೆರವು ಕಾರ್ಯ ನಡೆದಿದೆ. ಧಾರವಾಡ ತಾಲೂಕು ಅಮ್ಮಿನಬಾವಿ ಗ್ರಾಮದಲ್ಲಿ ಬುಲ್ಡೋಜರ್ ಸದ್ದು ಕೇಳಿದೆ. ಜಿಲ್ಲಾಡಳಿತದಿಂದ ಒತ್ತುವರಿ ಜಾಗದಲ್ಲಿ ನಿರ್ಮಿಸಿದ್ದಂತಹ ಶೆಡ್ಗಳ ತೆರವು ಕಾರ್ಯ ನಡೆಯಿತು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ವಾಸವಾಗಿದ್ದವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದ ಮನೆಗಳನ್ನ ಡೆಮೊಲಿಷ್ ಮಾಡಿದ್ದಾರೆ. 64 ಎಕರೆ ಸರ್ಕಾರಿ ಜಾಗ. ಈ ಜಾಗದಲ್ಲಿ ಅಕ್ರಮವಾಗಿ 40 ಕುಟುಂಬಗಳು ವಾಸ ಮಾಡ್ತಾ ಇದ್ರು. 5 ರಿಂದ 20 ವರ್ಷದಿಂದ ವಾಸವಿದ್ದವರಿಗೆ ಹಕ್ಕುಪತ್ರ ನೀಡೋದಕ್ಕೆ ಜಿಲ್ಲಾಡಳಿತ ಸರ್ವೆ ನಡೆಸಿದೆ. ಜನವರಿ ಕೊನೆ ವಾರದಲ್ಲಿ ಹಕ್ಕುಪತ್ರ ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿತ್ತು. ಈ ವಿಷಯ ತಿಳಿದು ರಾತ್ರೋರಾತ್ರಿ 40ಕ್ಕೂ ಹೆಚ್ಚು ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಹಕ್ಕುಪತ್ರ ಸಿಗತ್ತೆ ಅಂತ ಮನೆ ಕಟ್ಕೊಂಡಿದ್ದವರಿಗೆ ಜಿಲ್ಲಾಡಳಿತ ಶಾಕ್ ಕೊಟ್ಟಿದೆ. ನೋಟಿಸ್ ಕೊಡದೆ ಮನೆಗಳನ್ನ ನೆಲಸಮ ಮಾಡಿದೆ ಜಿಲ್ಲಾಡಳಿತಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ಮನೆ ಕಳ್ಕೊಂಡಂತ ಜನ. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದ ಮನೆಗಳನ್ನ ಕೆಡವಿ ಹಾಕಿದ್ದಾರೆ ಅಧಿಕಾರಿಗಳು. ನಮಗೆ ಕೂಡ ಮೊನ್ನೆ ಒತ್ತುವರಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಕಂದಾಯ ಅಧಿಕಾರಿಗಳು ಈಗ ಇದು ಅಮ್ಮಿನಬಾವಿನಲ್ಲಿನೂ ಹಾಗೂ ಇಡೀ ನಮ್ಮ ಜಿಲ್ಲೆನಲ್ಲಿನೂ ಎಲ್ಲಿ ಸರ್ಕಾರಿ ಜಮೀನುಗಳಲ್ಲಿ ಹಿಂದೆನೇ ಭೂ ಮಾಲೀಕರು ಅಂದರೆ ಅವ್ರಿಗೆ ಭೂ ಮಾಲೀಕರು ಅಂತ ಸ್ಥಾಪನೆ ಮಾಡೋಕ್ಕೆ ಯಾವುದು ದಾಖಲೆ ರಹಿತವಾಗಿ ಇದ್ದಾರೆ. ಸೊ ಅವರಿಗೆ ಈಗ ತಾಂಡ, ಹಟ್ಟಿ ಈ ಥರ ಪ್ರದೇಶಗಳಲ್ಲಿ ಅವರಿಗೆ ಹಕ್ಕುಪತ್ರ ವಿತರಣೆ ಮಾಡೋಕ್ಕೆ ಸರ್ಕಾರದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ, ಅಂದರೆ ಕಂದಾಯ ಗ್ರಾಮದ ರಚನೆ ಮುಖಾಂತರ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಸುಮಾರು 7500 ರೈತರನ್ನು ಇಡೀ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿ ಅವರಿಗೆ ಹಕ್ಕುಪತ್ರ ಕೊಡೋದಕ್ಕೆ ಮತ್ತು ಒಂದು 60 ಗ್ರಾಮಗಳನ್ನು ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಿ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ, ಅಂತಿಮ ಅಧಿಸೂಚನೆ ಕೂಡ ಆಗಿ ಈಗ 10 ಹಕ್ಕುಪತ್ರವನ್ನು ಕೊಡುವ ಸ್ಟೇಜಲ್ಲಿ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಅಮ್ಮಿನಬಾವಿನಲ್ಲಿನೂ ಸಹ ಈ ಒಂದು ಹೊಸ ಕಂದಾಯ ಗ್ರಾಮವನ್ನು ನಾವು ರಚನೆ ಕೂಡ ಮಾಡಿದ್ದೀವಿ. ಬಟ್ ಆದರೆ ಅದು ಹಿಂದೆ ಅಂದರೆ ಯಾವಾಗ ಹಿಂದೆಯಿಂದನೇ ಮನೆಗಳು ಇದ್ದವು ಅದನ್ನು ನಾವು ನಮ್ಮ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಅವರೆಲ್ಲ ಸೇರಿ ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಬಟ್ ಆದರೆ ಇತ್ತೀಚೆಗೆ ಗೋಮಾಳ ಜಮೀನಾಗಲಿ ಮತ್ತೊಂದು ಸರ್ಕಾರಿ ಜಮೀನಾಗಲಿ ಯಾರೂ ಕೂಡ ಒತ್ತುವರಿ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಹಾಗಾಗಿ ನಮಗೆ ಕೂಡ ಮೊನ್ನೆ ಒತ್ತುವರಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಕಂದಾಯ ಅಧಿಕಾರಿಗಳು ಹೋಗಿ ಅದನ್ನು ತೆರವನ್ನು ಕೂಡ ಕೊಡಿಸಿದ್ದಾರೆ. ಸೊ ಹಾಗಾಗಿ ಈ ಮೂಲಕ ಜನರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಯಾರು ಕೂಡ ಅನಧಿಕೃತವಾಗಿ ಸರ್ಕಾರ ಜಮೀನುಗಳನ್ನು ನಾವು ಒತ್ತುವರಿ ಮಾಡೋಂಗಿಲ್ಲ. ಈಗಾಗಲೇ ನಮ್ಮ ಕಂದಾಯ ಇಲಾಖೆಯಿಂದ ಲ್ಯಾಂಡ್ ಬೀಟ್ ಅಂತ ಒಂದು ಆ್ಯಪನ್ನು ಕೂಡ ಈಗ ಇದು ಯಾಕಂದ್ರೆ ಬಡವರು ಬರೀ ಎಲ್ಲ ದುಡ್ಕೊಂಡು ತಿನ್ನೋರು ಅದಾರ. ಇಲ್ಲಿ ಯಾರ್ದು ಹೊಲ ಇಲ್ಲ, ಮನೆ ಇಲ್ಲ, ಕೈಯ ರೆಟ್ಟಿ ಎಲ್ಲರದು, ಉಳ್ಕಿದ ಏನು ಇಲ್ರಿ ಇಲ್ಲಿ. ಅಂಥದ್ದು ಒಂದು ಅನುಮತಿ ಯಾರ ಕೊಡ್ಬೇಕಿತ್ತು ರೀ. ಹಿಂಗೆ ಮಾಹಿತಿಪ್ಪ ನಿಮ್ಮದು ತಕೋರಿ ಅಂತ ನೆರವುಗೊಳಿಸ್ತೇವೆ ನಾವಂತ ಹೇಳಕ್ರ ಒಂದು ಅನುಮತಿ ಕೊಡ್ಬೇಕು. ಅವ್ರ ಅನುಮತಿ ಇಲ್ಲೇ ಮಾಡ್ಯಾರ್ರಿ. ಅದು ನೋಡಿರಿ, ಈಗ ನೋಡಿ ನಾವು ಸ್ವಂತ ನನ್ನ ದುಡಿಮೆಲಿ ಎಷ್ಟಾಕೈತೆ ಅಷ್ಟು ಮಾಡ್ಕಾರ ಅದನ್ನು ಗದಿ ಕಟ್ಸಿದ್ದೀವಿ ರೀ. ಅದನ್ನೂ ಪೂರ ಡೆಮೋಷನ್ ಮಾಡ್ರಿ. ಅದು ಹೋಲ್ರಿ, ಸಣ್ಣ ಮಕ್ಳು ಇರ್ತಾವೆ ರೀ, ಅವ್ರೊಬ್ರು ಮನ್ಯಾಗ ಇರ್ತಾರ, ಇರೋದಿಲ್ಲ. ಎಲ್ಲ ಏಕಾಏಕಿ ಭಾಳ ಅಂದ್ರೆ ಒಂದು 30-40 ಮನೆಗಳು ಹೋಗ್ಯಾವ್ರಿ. ಎಲ್ಲ ಹೋಗ್ಯಾವ್ರಿ. ಅಲ್ರಿ ಇಲ್ಲೇ ನಿಮ್ಮ ಕಣ್ಣೆದ್ರಿಗಿನ ಇದಾವಲ್ರಿ ಇಲ್ಲೇ ನಮಗೆ ಎಲ್ಲರೂ ರೀ. ಯಾರು ಇಲ್ಲ ಎಲ್ಲ ಬಡವ್ರು ಅದಾರ ಇಲ್ಲಿ. ಯಾರು ಶ್ರೀಮಂತರನವರು ಇಲ್ರಿ ಇಲ್ಲಿ. ಹೊಳ್ಳಿಗೆ ಅದನ್ನ ಕೆಡವ್ಯಾರಂದ್ರೆ ಎಲ್ಲಿ ಮೊಕ್ಕೋಬೇಕು ಅನ್ನೋದು ಹೇಳ್ರಲ್ರಿ. ಎಲ್ಲಿ ಮೊಕ್ಕೋಬೇಕ್ರಿ ಪಾಪ ಅವ್ರು. ಹಕ್ಕುಪತ್ರ ಕೊಟ್ಟಾರ, ಈಗ ನಾಮಿನಿ ಮಾಡಾಕ್ತಾರ್ರಿ ಅವ್ರು ಮಾಡತ್ತಾರ. ಅವ್ರಿಗೆ ಗೊತ್ತಿಲ್ರಿ, ಇದು ಗೊತ್ತಿಲ್ಲ, ಏಕಾಏಕಿ ಬಂದಾರ್ರಿ. ಅದು ಯಾರಿಗೆ ಏನೋ ಗೊತ್ತಿಲ್ರಿ. ಒಟ್ಟು ಕೆಲಸ ಅವ್ರು ಮಾಡತ್ತಾರ, ಇವ್ರು ಮಾಡತ್ತಾರ್ರಿ. ಈಗ ಇವರು ಇದು ಬೆಳೆಸೋ ಮನೆ ರೀ, ಯಾರಿಗೆ ನೋಟಿಸ್ ಕೊಡಲಾರ್ದು ಹಂಗೆ ಬೆಳೆಸ್ಬಿಟ್ಟಾರಿ ಬಂದು ಏಕಾಏಕ ನಿನ್ನೆ. ಈಗ ಚಲೋ ಈಗ ಆ ವಾಸ ಇದ್ದಿದ್ದು ಮನೆ ರೀ, ಬಾಂಡೆ ಗಿಂಡೆ ಎಲ್ಲ ಅದಾವ. ಅವ್ರಿಗೆ ಒಂದು ಮಾತನ್ನು ಹೇಳಿಲ್ರಿ ತಕ್ಕೋರಿ ಅಂತ. ಹಂಗೆ ಸಡನ್ಲಿ ಬೆಳೆಸ್ಬಿಟ್ಟಾರ್ರಿ ಅವ್ರು. ಎಲ್ಲ ಒಳಗೆ ಬಾಂಡೆ ಗಿಂಡೆ ಎಲ್ಲ ಹಂಗೆ ಅದಾವ್ರಿ. ಇದು ಹಿಂಗೆ ಆಗಿದ್ದ ಇದಕ್ಕೆ ಅವ್ರಿಗೆ ಏನಾರು ಪರಿಹಾರ ಕೊಡಿಸೋದು ಸ್ವಲ್ಪ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ರೀ. ಅವ್ರಿಗೆ ಪರಿಹಾರವನ್ನು ಕೊಡಿಸೋ ಅಲ್ಲ, ಅವ್ರಿಗೆ ಜಗನಾರು ಕೊಡ್ಲಿ ರೀ, ಮನೆನಾರು ಕಟ್ಕೊಡ್ಲಿ ರೀ. ಅವ್ರಿಗೆ ಇಲ್ಲೇ ಎಲ್ಲರೂ ದುಡ್ಕೊಂಡು ತಿನ್ನೋರು ಅದಾವ್ರಿ. ಯಾರು ಇಲ್ಲೇ ಆಸ್ತಿ ಪಾಸ್ತಿ ಇದ್ದವ್ರು ಯಾರು ಇಲ್ರಿ. ಎಲ್ಲರೂ ಗಂಡಿ ಕೆಲ್ಸಕ್ಕೆ ಹೋಗಾರ ಅದಾವ್ರಿ, ಹೊಲದ ಮನೆ ಕೆಲ್ಸಕ್ಕೆ ಹೋಗಾರ ಅದಾರ್ರಿ. ಯಾರು ಇಲ್ಲೇ ಇದ್ದವ್ರು ಯಾರು ಇಲ್ರಿ. ಸ್ವಲ್ಪ ಅವ್ರಿಗೆ ದಯಮಾಡಿ ಎಲ್ಲರೂ ಕೂಡಿ ನೀವು ಏನು ಮಾಡ್ತೀರಿ ಮಾಡ್ರಿ. ಇದು ಬೆಳೆಸೋ ಮನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.